ನಮಸ್ಕಾರಗಳು ಕನ್ಯಾ ರಾಶಿಯವರೇ. ಕನ್ಯಾ ರಾಶಿಯ ದಿನ ಭವಿಷ್ಯ ಮಾರ್ಚ್ 2ರಂದು. ಕನ್ಯಾ ರಾಶಿಯವರೇ, ನೀವು ಭೂತತ್ವದ ರಾಶಿ. ಶಿಸ್ತು, ಪರಿಶ್ರಮ, ಸೂಕ್ಷ್ಮ ಗಮನ. ನೀವು ನಿಮ್ಮ ಶಕ್ತಿ. ನೀವು ಯಾವುದನ್ನಾದರೂ ಮಾಡುವಾಗ ಅದರ ಪ್ರತಿಯೊಂದು ವಿವರ ಗಮನಿಸುತ್ತೀರಾ. ಅದೇ ಗುಣ ಇಂದು ನಿಮ್ಮ ಜೀವನದಲ್ಲಿ ದೊಡ್ಡ ಫಲ ನೀಡಲಿದೆ. ಮಾರ್ಚ್ 2ರಂದು ಗ್ರಹಗಳ ಸಂಚಾರ ನಿಮ್ಮ ಕಾರ್ಯಕ್ಷೇತ್ರ, ಆರೋಗ್ಯ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಪ್ರಮುಖ ಬದಲಾವಣೆಗಳ ಸೂಚನೆ ನೀಡುತ್ತಿದೆ. ಇಂದು ನೀವು ತೆಗೆದುಕೊಳ್ಳುವ ಪ್ರಾಯೋಗಿಕ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಲಾಭ ತರುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಕೆಲಸಗಳ ಪಟ್ಟಿಯನ್ನು ಮನಸ್ಸಿನಲ್ಲಿ ತಯಾರಿಸಬಹುದು. ಇಂದು ಯೋಜನೆ ಮಾಡಿದರೆ ದಿನ ಸುಗಮವಾಗಿ ಸಾಗುತ್ತದೆ. ಬೆಳಿಗ್ಗೆ 6ರಿಂದ 8ರ ಒಳಗೆ ಪ್ರಾರ್ಥನೆ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತದೆ. ಅತಿಯಾದ ಚಿಂತೆ ಮಾಡಬೇಡಿ, ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿದೆ. ಉದ್ಯೋಗ ಮತ್ತು ಕರಿಯರ್ ಪರಿಶ್ರಮಕ್ಕೆ ಜಯ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸೂಕ್ಷ್ಮ ಗಮನ ಮರೆದಾಡುತ್ತದೆ. ಹಿರಿಯರು ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ಮೆಚ್ಚುತ್ತಾರೆ. ಸಂಭವಿಸಬಹುದಾದ ಬೆಳವಣಿಗೆಗಳು, ಹೊಸ ಜವಾಬ್ದಾರಿ, ಪ್ರಮೋಷನ್ ಚರ್ಚೆ, ಹಳೆಯ ಕೆಲಸಕ್ಕೆ ಪ್ರಶಂಸೆ, ವಿದೇಶಿ ಅವಕಾಶಗಳು ಸಿಗುವ ಸಾಧ್ಯತೆಗಳು ಕೂಡ ಇದೆ. ಇಂದಿನ ದಿನದಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ದಾಖಲೆಗಳನ್ನು ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಯಾಗಿ ಕಾಡಬಹುದು. ಜಾಗ್ರತೆ. ಖಾಸಗಿ ಉದ್ಯೋಗಿಗಳಿಗೆ ಹೊಸ ಪ್ರಾಜೆಕ್ಟ್ ಯಶಸ್ಸು ತರಬಹುದು. ವ್ಯಾಪಾರಿಗಳಿಗೆ ಲೆಕ್ಕಪತ್ರ ಮತ್ತು ಯೋಜನೆ ಸರಿಯಾಗಿ ಇಟ್ಟರೆ ಲಾಭ ಖಚಿತ. ಆರ್ಥಿಕ ಸ್ಥಿತಿ ನಿಯಂತ್ರಿತ ಲಾಭ. ಹಣದ ವಿಚಾರದಲ್ಲಿ ಸ್ಥಿರತೆ. ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆ ಕೂಡ ಇದೆ. ಆದರೆ ಮನೆಯ ಖರ್ಚು ಹೆಚ್ಚಾಗಬಹುದು. ಅನವಶ್ಯಕ ಖರೀದಿ ತಪ್ಪಿಸಿ. ದೀರ್ಘಕಾಲದ ಉಳಿತಾಯ ಯೋಜನೆ ಪ್ರಾರಂಭಿಸಲು ಉತ್ತಮ ದಿನವಾಗಿದೆ. ಸಣ್ಣ ಹೂಡಿಕೆ ಲಾಭದಾಯಕವಾಗಬಹುದು. ಇನ್ನು ಇಂದಿನ ದಿನದಲ್ಲಿ ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಅರ್ಥ ಮಾಡಿಕೊಳ್ಳುವ ದಿನವಾಗಿದೆ. ಕನ್ಯಾ ರಾಶಿಯವರು ಸಂಬಂಧವನ್ನು ಪ್ರಾಯೋಗಿಕವಾಗಿ ನೋಡುತ್ತಾರೆ. ಇಂದು ಸಂಗಾತಿಯೊಂದಿಗಿನ ಸ್ಪಷ್ಟ ಸಂಭಾಷಣೆ ಅಗತ್ಯ. ಸಣ್ಣ ವಿಷಯಕ್ಕೆ ಹೆಚ್ಚು ವಿಶ್ಲೇಷಣೆ ಮಾಡಬೇಡಿ, ಇದು ಮನಸ್ತಾಪ ತರಬಹುದು. ಸಂಜೆ ಹೊತ್ತಿಗೆ ಸಮಯ ಕಳೆಯುವುದು ಸಂಬಂಧವನ್ನು ಬಲಪಡಿಸುತ್ತದೆ. ಪ್ರೇಮಿಗಳಿಗೆ ಇಂದು ಭಾವನೆ ಹಂಚಿಕೊಳ್ಳುವ ಉತ್ತಮ ಸಮಯವಾಗಿದೆ. ಮನೆಯಲ್ಲಿನ ಒಂದು ಹಳೆಯ ವಿಷಯ ಪರಿಹಾರವಾಗಬಹುದು. ಹಿರಿಯರಿಂದ ಆಶೀರ್ವಾದ, ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ. ಸಮಾಜದಲ್ಲಿ ನಿಮ್ಮ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಅತ್ಯುತ್ತಮ ದಿನವಾಗಿದೆ. ಗಮನ ಕೇಂದ್ರೀಕರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇಂದು ಓದಿದ ವಿಷಯ ದೀರ್ಘಕಾಲ ನೆನಪಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಶುಭ ಸೂಚನೆ ದಿನವಾಗಿದೆ. ಆರೋಗ್ಯ ಮುಖ್ಯ ಸೂಚನೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ, ಆದರೆ ಜೀರ್ಣಕ್ರಿಯೆ, ಹೊಟ್ಟೆ, ಚರ್ಮ ಸಮಸ್ಯೆ ಕಾಣಬಹುದು. ಹೆಚ್ಚು ನೀರು ಕುಡಿಯುವರು. ತೈಲಯುಕ್ತ ಆಹಾರ ತಪ್ಪಿಸಿ. ಯೋಗ ಮತ್ತು ಪ್ರಾಣಾಯಾಮ ಉತ್ತಮವಾಗಿರುತ್ತದೆ. ರಹಸ್ಯ ಸೂಚನೆ. ಅತ್ಯಂತ ಮುಖ್ಯ ಸಮಯವಾಗಿದೆ. ಇಂದು ಸಂಜೆ 5:30ರ ನಂತರ ಶುಭ ಸಮಯ. ಒಂದು ಅಕಸ್ಮಾತ್ ಕರೆ ಅಥವಾ ಸಂದೇಶ ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ತಿಂಗಳಲ್ಲಿ ದೊಡ್ಡ ಫಲ ಕೊಡಬಹುದು. ಆದ್ದರಿಂದ ತುರ್ತು ನಿರ್ಧಾರ ಬೇಡ, ಪರಿಶೀಲಿಸಿ ಮುಂದೆ ಸಾಗಿರಿ. ಇನ್ನು ಶುಭ ಸೂಚನೆಗಳು. ಇಂದಿನ ದಿನದಲ್ಲಿ ಶುಭ ಸಂಖ್ಯೆ 5. ಶುಭ ಬಣ್ಣ ಹಸಿರು ಅಥವಾ ಕ್ರೀಮ್ ಆಗಿರುತ್ತದೆ. ಇದಕ್ಕೆ ಪರಿಹಾರ ವಿಷ್ಣು ದೇವರಿಗೆ ಪ್ರಾರ್ಥನೆ ಮಾಡಿ ಬುಧವಾರ ದೀಪ ಹಚ್ಚಿದರೆ ಶುಭ ಫಲ ಹೆಚ್ಚಾಗುತ್ತದೆ. ಕನ್ಯಾ ರಾಶಿಯವರೇ, ನೀವು ಪರಿಶ್ರಮವೇ ನಿಮ್ಮ ಅದೃಷ್ಟ. ಇಂದು ನೀವು ಇಡುವ ಸಣ್ಣ ಹೆಜ್ಜೆ ನಾಳೆಯ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಶಿಸ್ತು ಮತ್ತು ಸಮರ್ಪಣೆ ನಿಮಗೆ ಜಯ ತರುತ್ತದೆ. ಇಂತಹ ದಿನದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋ ನಿಮ್ಮ ಮನ ತಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಕುಟುಂಬ ಹಾಗೂ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಿವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ದಿನ ಸುಖಮಯವಾಗಿರಲಿ. ಎಲ್ಲ ಕನ್ಯಾ ರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು ಕನ್ಯಾ ರಾಶಿಯ ಬಂಧುಗಳೇ.